ಚಿನ್ನದ ಕಾಲದಲ್ಲಿ ಕೋಟಿ ಕೋಟಿ ಮೌಲ್ಯದ ಚಿನ್ನ ಲೂಟಿಯಾಗಿದೆ. ಕೋಟಿ ಕೋಟಿ ಮೌಲ್ಯದ ಚಿನ್ನ ಲೂಟಿಯಾಗಿದೆ. 7 ಕೋಟಿ ಮೌಲ್ಯದ ಚಿನ್ನ ದರೋಡೆ. ಹೆಂಡತಿನ ಓನರ್ ಬೈದರು ಎಂಬ ಸಿಟ್ಟು. ಚಿನ್ನದ ಅಂಗಡಿಯ ಕೆಲಸಗಾರನಿಂದಲೇ ಲೂಟಿ. ಆಂಧ್ರದ ಏಲೂರಿನಲ್ಲಿ ಹೀಗೊಂದು ವಿಚಿತ್ರ ಘಟನೆ ನಡೆದಿದೆ. ಕನಕದುರ್ಗ ಗೋಲ್ಡ್ ಲೋನ್ಸ್ನಿಂದ ಚಿನ್ನಾಭರಣ ಲೂಟಿ. ಚಿಂತಲಪುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಾಲೀಕ ನೀಡಿದ ದೂರಿನಿಂದ ಕೆಲಸಗಾರರ ಕೃತ್ಯ ಬಯಲಾಗಿದೆ. ಕೆಲಸಗಾರ ವಿಚಾರಣೆ ವೇಳೆ ಕೃತ್ಯ ಮಾಡಿದ್ದೇಕೆ ಎಂಬ ವಿಚಾರ ಬಯಲಾಗಿದೆ. ಸೊ ಮಾಲೀಕರೇ ಕೆಲಸಗಾರನ ಬೈಯುವ ಮುನ್ನ ಹುಷಾರಾಗಿರಿ ನೀವು ಕೂಡ. ಅದರಲ್ಲೂ ಕೆಲಸಗಾರನ ಹೆಂಡತಿ ಮಕ್ಕಳ ವಿಚಾರಕ್ಕೆ ಹೋಗಲೇಬೇಡಿ. ಇಲ್ಲಾಂದ್ರೆ ನಿಮ್ಮ ಅಂಗಡಿಯಲ್ಲೂ ಕೂಡ ಹೀಗೆಯೇ ಆದೀತು, ಹುಷಾರು. ಚಿನ್ನದ ಕಾಲದಲ್ಲಿ ಕೋಟಿ ಕೋಟಿ ಮೌಲ್ಯದ ಚಿನ್ನ ಲೂಟಿ ಹೊಡೆದಿದ್ದಾರೆ. 7 ಕೋಟಿ ಮೌಲ್ಯದ ಚಿನ್ನ ದರೋಡೆ. ಹೆಂಡತಿನ ಓನರ್ ಬೈದರು ಎಂಬ ಸಿಟ್ಟಿಗೆ ಈ ರೀತಿಯಾಗಿ ಕೋಟಿ ಮೌಲ್ಯದ ಚಿನ್ನ ಲೂಟಿ ಹೊಡೆದಿದ್ದಾರೆ. ಚಿನ್ನದ ಅಂಗಡಿಯ ಕೆಲಸಗಾರನಿಂದಲೇ ಈ ಒಂದು ಲೂಟಿಯನ್ನ ಮಾಡಲಾಗಿದೆ. ಆಂಧ್ರದ ಏಲೂರಿನಲ್ಲಿ ಹೀಗೊಂದು ವಿಚಿತ್ರ ಘಟನೆ ನಡೆದಿದೆ. ಕನಕದುರ್ಗ ಗೋಲ್ಡ್ ಲೋನ್ಸ್ನಿಂದ ಚಿನ್ನಾಭರಣ ಲೂಟಿ. ಚಿಂತಲಪುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯಕ್ಕೆ ಘಟನೆ ನಡೆದಿರುವಂತದ್ದು. ಇನ್ನು ಮಾಲೀಕ ನೀಡಿದ ದೂರಿನಿಂದ ಕೆಲಸಗಾರನ ಈ ಒಂದು ಕೃತ್ಯ ಬಯಲಾಗಿದೆ. ಕೆಲಸಗಾರ ವಿಚಾರಣೆಯ ವೇಳೆ ಕೃತ್ಯ ಮಾಡಿದ್ಯಾಕೆ ಎಂಬ ವಿಚಾರ ಕೂಡ ಬಯಲಾಗಿದೆ. ಸೊ ಮಾಲೀಕರೇ ಕೆಲಸಗಾರರನ್ನ ಬೈಯುವ ಮುನ್ನ ನೀವು ಕೂಡ ಹುಷಾರಾಗಿರಬೇಕು. ಯಾಕೆಂತಂದ್ರೆ ನಿಮಗೂ ಕೂಡ ಇದೇ ಪರಿಸ್ಥಿತಿ ಆಗಬಹುದು. ಹಾಗಾಗಿ ಬಹಳ ಕೇರ್ಫುಲ್ ಆಗಿರಿ. ನೀವು ಗಮನಿಸ್ತಾ ಇದ್ದೀರಾ, 7 ಕೋಟಿ ಮೌಲ್ಯದ ಚಿನ್ನವನ್ನ ದರೋಡೆ ಮಾಡಿದ್ರು. ಯಾವ ಕಾರಣಕ್ಕೆ ಅಂತ ಅಂದ್ರೆ ಕೆಲಸಗಾರನ ಹೆಂಡತಿಯನ್ನ ಮಾಲೀಕರು ಬೈದ್ರಂತೆ. ಆ ಒಂದು ಕೋಪದಿಂದ 7 ಕೋಟಿ ಮೌಲ್ಯದ ಚಿನ್ನವನ್ನ ದರೋಡೆ ಮಾಡಿದ್ದಾರೆ. ಇನ್ನು ಅಂಗಡಿಯ ಕೆಲಸಗಾರನಿಂದಲೇ ಈ ಒಂದು ಲೂಟಿಯನ್ನ ಮಾಡಲಾಗಿದೆ. ನೀವು ಕೂಡ ಅಂಗಡಿಯಲ್ಲಿ ಏನಾದರೂ ಕೆಲಸಗಾರರಿಗೆ ಬೈಯುವಾಗ ಬಹಳ ಹುಷಾರಾಗಿರಬೇಕು ಮಾಲೀಕರು. ನಿಮಗೂ ಕೂಡ ಇದೇ ಪರಿಸ್ಥಿತಿ ಬಂದರೆ ಬಹಳ ಕಷ್ಟ. 7 ಕೋಟಿ ಮೌಲ್ಯದ ಚಿನ್ನವನ್ನು ದರೋಡೆ ಮಾಡದಂತೆ ಕ್ಷುಲ್ಲಕ ಕಾರಣ ಕೆಲಸಗಾರನ ಹೆಂಡತಿಗೆ ಓನರ್ ಬೈದಿದ್ದಾರೆ. ಏನೋ ಒಂದು ನಾರ್ಮಲ್ ಏನಾದರೂ ತಪ್ಪು ಮಾಡಿರ್ತಾರೆ ಅಥವಾ ಏನೋ ಒಂದು ಮಿಸ್ಟೇಕ್ ಆಗಿರೋದ್ರಿಂದ ಬೈದಿರ್ತಾರೆ. ಅದನ್ನು ಇಷ್ಟೆಲ್ಲ ಸೀರಿಯಸ್ ಆಗಿ ತಗೊಂಡು ಕೋಪ ಮಾಡ್ಕೊಂಡು ಚಿನ್ನದ ಅಂಗಡಿಯ ಕೆಲಸಗಾರ ಈ ರೀತಿಯಾಗಿ ಲೂಟಿ ಮಾಡ್ತಾನೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಅದು ಕೂಡ 7 ಕೋಟಿ ಮೌಲ್ಯದ ಚಿನ್ನವನ್ನು ಲೂಟಿ ಮಾಡಿದ್ದ. ಪೊಲೀಸರು ಹುಡುಕಾಟವನ್ನು ಮಾಡಿ ಕೆಲಸಗಾರನ ಅರೆಸ್ಟ್ ಕೂಡ ಮಾಡಿದ್ದಾರೆ. ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ ಬಯಲಾಗಿದೆ. ನನ್ನ ಹೆಂಡತಿಗೆ ಬೈದ್ರು, ಹಾಗಾಗಿ ನಾನು ಈ ಒಂದು ಚಿನ್ನವನ್ನು ಲೂಟಿ ಮಾಡಿದೆ ಅಂತ ತಪ್ಪೊಪ್ಕೊಂಡಿದ್ದಾರೆ.